ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಪಾಸ್ಟೆನ್ಸ್ನಲ್ಲಿ ನಾವು ವೆನ್ ವೈಲ್ನ ಯಾವಾಗ ಹೇಗೆ ಯೂಸ್ ಮಾಡಬೇಕು ಅಂತ. ವೆನ್ ವೈಲ್ಗೆ ಏನು ಡಿಫ್ರೆನ್ಸ್ ಇದೆ, ಸೆಂಟೆನ್ಸ್ನಲ್ಲಿ ಯೂಸ್ ಮಾಡುವಾಗ ಕರೆಕ್ಟಾಗಿ ಹೇಗೆ ಯೂಸ್ ಮಾಡಬೇಕು, ಅದ್ರ ಜೊತೆಗೆ ಪಾಸ್ಟ್ ಟೆನ್ಸ್ ಹಾಕಬೇಕಾ, ಪಾಸ್ಟ್ ಕಂಟಿನ್ಯೂಸ್ ಹಾಕಬೇಕಾ ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ವೈಲ್ ಮತ್ತು ವೆನ್ನ ಯೂಸ್ ಮಾಡೋದಕ್ಕೆ ನಿಮಗೆ ಕನ್ಫ್ಯೂಷನ್ ಇದ್ದರೆ, ಅದ್ರ ಬಗ್ಗೆ ಪೂರ್ತಿ ಕಲಿಬೇಕಂದ್ರೆ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ನೀವು ನಿಮ್ಮ ಓನ್ ಸೆಂಟೆನ್ಸ್ ಮಾಡಿ. ರೈಟ್, ಲೆಟ್ಸ್ ಸ್ಟಾರ್ಟ್. ಸೊ ಬೇಸಿಕ್ಲಿ ಇವೆರಡರ ಮೀನಿಂಗ್ ಏನಾಗಿರುತ್ತೆ, ಆಗ, ಇರುವಾಗ, ಏನೋ ಒಂದು ಮಾಡ್ತಾ ಇರೋವಾಗ, ಆ ಟೈಮ್ನಲ್ಲಿ ಅಂತ ಹೇಳೋದೇ ಆಗಿರುತ್ತೆ. ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ನಾನು ಹೇಳ್ತೀನಿ ನಿಮಗೆ ಮುಂದಕ್ಕೆ. ಈಗ ನೋಡಿ, ಪಾಸ್ಟ್ನಲ್ಲಿ ಏನೋ ಆದಾಗ ಇನ್ನೇನೋ ಆಯಿತು, ಅಥವಾ ಒನ್ ಟೈಮ್ನಲ್ಲಿ ಅದಾಯಿತು, ಅದಾಗ್ತಾ ಇರುವಾಗ ಇನ್ನೊಂದು ಆಗ್ತಾಯಿತ್ತು, ಈ ಥರ ಹೇಳೋದಕ್ಕೇ ಮೋಸ್ಟ್ ಆಫ್ ದ ಟೈಮ್ಸ್ ಈ ಎರಡು ವರ್ಡ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಬರೀ ಪಾಸ್ಟೆನ್ಸ್ನಲ್ಲೇ ಯೂಸ್ ಮಾಡ್ತೀವಾ? ನಾವು ಬೇರೆ ಟೆನ್ಸ್ಗಳಲ್ಲೂ ಯೂಸ್ ಮಾಡಬಹುದು, ಬಟ್ ಪಾಸ್ಟೆನ್ಸ್ನಲ್ಲಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ಅದು ಕಲಿಯೋದು ನೀವು. ವೆನ್ ಅನ್ನೋದನ್ನ ನಾವು ಪಾಸ್ಟ್ ಸಿಂಪಲ್ ಜೊತೆನೇ ತುಂಬ ಸರಿ ಯೂಸ್ ಮಾಡ್ತೀವಿ, ಆ್ಯಂಡ್ ವೈಲ್ ಅನ್ನೋದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಜೊತೆಗೆ ಯೂಸ್ ಮಾಡ್ತೀವಿ. ಆ ಒಂದು ಸೆಂಟೆನ್ಸ್ನಲ್ಲೇ ವೈಲ್ ಹಾಕಬೇಕು. ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಪ್ಯಾರಲಲ್ ಆ್ಯಕ್ಷನ್ಸ್ನ ತೋರಿಸೋದಕ್ಕೆ. ಅಂದರೆ ಒಂದು ಆ್ಯಕ್ಷನ್ ಆಗ್ತಾ ಇರೋವಾಗಲೇ ಮತ್ತೊಂದು ಆ್ಯಕ್ಷನ್ ಕೂಡ ಆಗ್ತಾ ಇತ್ತು, ಇನ್ನೊಂದು ಕೂಡ ಆಗ್ತಿತ್ತು, ಅವುಗಳನ್ನ ಪ್ಯಾರಲಲ್ ಆ್ಯಕ್ಷನ್ಸ್ ಅಂತೀವಿ. ಅಥವಾ ಬ್ಯಾಕ್ಗ್ರೌಂಡ್ ಈವೆಂಟ್ಸ್ ಆ್ಯಕ್ಷನ್ಸ್ನ ಹೇಳೋದಕ್ಕೆ. ಅಂದರೆ ಅರ್ಥ, ಯಾವ ಟೈಮ್ನಲ್ಲಿ ಏನಾಯಿತು, ಅದಾಗ್ತಾ ಇದ್ದಾಗ ಮತ್ತೊಂದೇನೋ ಆಗಿತ್ತು, ಆ ಥರ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಒನ್, ಎರಡು ಸಿಂಪಲ್ ಆ್ಯಕ್ಷನ್ಸ್ನ ನಾನು ಹೇಳ್ಕೊಡ್ತೀನಿ ನಿಮಗೆ ವೆನ್ನ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಐ ಸಾ ಹಿಮ್, ನಾನು ಅವನ್ನ ನೋಡಿದೆ. ಹಿ ಫೆಲ್ ಆಫ್ ದಿ ಚೇರ್, ಅವನು ಚೇರಿಂದ ಬಿದ್ದ. ಇಲ್ಲಿ ತುಂಬ ಜನ ಫೆಲ್ ಫ್ರಮ್ ದಿ ಚೇರ್ ಅಂತಾರೆ. ಫ್ರಮ್ ದ ಚೇರ್ ಅನ್ನೋದು ಇಲ್ಲಿ ಯೂಸ್ ಮಾಡಬೇಡಿ. ಈ ಥರ ಒಂದು ಚೇರ್, ಟೇಬಲ್, ಬೆಡ್ ಇದ್ದರೆ ಆಫ್ ಅಂತ ಹಾಕಿ. ಆಫ್ ಅಂದರೆ ಅದರಿಂದ ದೂರಕ್ಕೆ ಅನ್ನೋ ಮೀನಿಂಗ್ ಕೊಡುತ್ತೆ ಯಾವಾಗಲೂ. ಫ್ರಮ್ ಅನ್ನೋದು ತುಂಬ ಹೈಟ್ ಇದ್ದರೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಸೆಕೆಂಡ್ ಫ್ಲೋರಿಂದ ಬಿದ್ದ, ಆವಾಗ ಅಲ್ಲಿ ಫ್ರಮ್ ಅನ್ನೋದು ಯೂಸ್ ಮಾಡ್ಬೋದು. ಫ್ರಮ್ ಟಾಪ್ ಆಫ್ ದ ಮೌಂಟೇನ್, ಟಾಪ್ ಆಫ್ ದ ಬಿಲ್ಡಿಂಗ್, ಇಲ್ಲಿ ಫ್ರಮ್ ಸೂಟ್ ಆಗುತ್ತೆ ತುಂಬ ಸರಿ. ಸೊ ಎರಡು ಸಿಂಪಲ್ ಆ್ಯಕ್ಷನ್ಸ್ ಇದೆ ಇಲ್ಲಿ. ಸೊ ನಾನೀಗ ಎರಡನ್ನೂ ಜಾಯಿಂಟ್ ಮಾಡಬೇಕು. ಅವನು ಬಿದ್ದಾಗ ನಾನು ನೋಡಿದೆ ಅಂತ ಹೇಳಬೇಕು. ಸೊ ಅವನು ಬಿದ್ದಾಗ ಅಲ್ವಾ, ಸೊ ಈ ಸೆಂಟೆನ್ಸ್ಗೆ ವೆನ್ನ ಸೇರಿಸಿ. ಈ ಥರ, ಐ ಸಾ ಹಿಮ್ ವೆನ್ ಈ ಫೆಲ್ ಆಫ್ ದ ಚೇರ್. ನೋಡಿ, ತುಂಬ ಸಿಂಪಲ್ ಇದೆ. ಎರಡು ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ಗಳ ಮಧ್ಯದಲ್ಲಿ ವೆನ್ ಹಾಕಿ, ಇನ್ನೇನು ನೀವು ಮಾಡಬೇಕಾಗಿರೋದಿಲ್ಲ ಇಲ್ಲಿ. ಸೊ ವೆನ್ ಅನ್ನೋದು ಯಾವಾಗಲೂ ಯಾವ ಸೆಂಟೆನ್ಸ್ನ ಹಿಂದೆ ಯೂಸ್ ಮಾಡಬೇಕು, ಆಗ ಅಂತ ಬರೋ ಸೆಂಟೆನ್ಸ್ ಜೊತೆ ಯೂಸ್ ಮಾಡಬೇಕು. ಬಿದ್ದಾಗ ಬಂತಲ್ವಾ, ಅದ್ರ ಜೊತೆ ಯೂಸ್ ಮಾಡಿ ವೆನ್. ಸೊ ಈಗ ಟ್ರೈ ಮಾಡಿ. ನಾವು ಸ್ಕೂಲ್ನಲ್ಲಿದ್ದಾಗ ಮೀಟ್ ಆಗಿದ್ವಿ, ಏನಾದರೂ ಇರಲಿ. ಸೊ ನಾವು ಸ್ಕೂಲ್ನಲ್ಲಿ ಇದ್ದಾಗ ಅನ್ನೋ ಸೆಂಟೆನ್ಸ್ ಜೊತೆ ಆಗ ಇದೆ ಅಲ್ವಾ, ಸೊ ಆ ಸೆಂಟೆನ್ಸ್ ಜೊತೆ ವೆನ್ನ ಸೇರಿಸಿ. ಸೊ ಅದಕ್ಕೆ ವೆನ್ ಸೇರಿಸಿದ್ರೆ ಏನಾಗುತ್ತೆ, ವೆನ್ ವಿ ವರ್ ಅಟ್ ಸ್ಕೂಲ್. ಇದರ ಅರ್ಥ ಏನು, ನಾವು ಸ್ಕೂಲ್ನಲ್ಲಿ ಇದ್ದಾಗ ಬರ್ಕೊಂಬಿಡಿ. ಇನ್ನೊಂದು ಸೆಂಟೆನ್ಸ್ ಏನಿದೆ, ನಾವು ಮೀಟ್ ಆಗಿದ್ವಿ, ವಿ ಮೆಟ್ ವೆನ್ ವಿ ವರ್ ಅಟ್ ಸ್ಕೂಲ್, ಅಷ್ಟೇ. ಅವನ ಮನೆ ಬಿಟ್ಟಾಗ, ಈಗ ಅದ್ರ ಜೊತೆ ವೆನ್ ಬರಬೇಕಲ್ವಾ. ಅವನಿಗೆ 16 ವರ್ಷ. ಹಿ ವಾಸ್ 16 ವೆನ್ ಹಿ ಲೆಫ್ಟ್ ದ ಹೌಸ್. ನೋಡಿ, ಸಿಂಪಲ್ ಪಾಸ್ಟೆನ್ಸ್ ಎಲ್ಲ ಇಡಬೇಕು. ಅವಳಿಗೆ 15 ವರ್ಷ ಇದ್ದಾಗ ಮೀಟ್ ಮಾಡಿದ್ದೆ. ಐ ಮೆಟ್ ಹರ್ ವೆನ್ ಶಿ ವಾಸ್ 15. ನಾನಿವತ್ತು ಎದ್ದಾಗ 8 ಗಂಟೆ ಆಗಿತ್ತು. ಸೊ ಬಿ ಫಾರ್ಮ್ಸ್ ಇದ್ರೆ ನೀವು ಬಿ ಫಾರ್ಮ್ಸೇ ಯೂಸ್ ಮಾಡಬೇಕಲ್ಲಿ. ಇಟ್ ವಾಸ್ 8 o'clock ವೆನ್ ಐ ವೋಕ್ ಅಪ್ ಟುಡೇ. ನಾನು ಚಿಕ್ಕವನಿದ್ದಾಗ ತುಂಬ ತುಂಟನಾಗಿದ್ದೆ. ಟ್ರೈ ಮಾಡಿ. ಐ ವಾಸ್ ವೆರಿ ನಾಟಿ ವೆನ್ ಐ ವಾಸ್ ಅ ಕಿಡ್. ಸೊ ನಾವೇ ಹೇಗೆ ಸ್ವಂತ ಮಾಡಬೇಕು, ಎಲ್ಲಿ ವೆನ್ ಹಾಕಬೇಕು. ಸೊ ನೋಡಿ, ಸೆಂಟೆನ್ಸ್ನ ಯಾವ ಪಾರ್ಟ್ನಲ್ಲಿ ಆಗ 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 ಅಂತ ಬಂದಿರುತ್ತೆ, ಅದರ ಜೊತೆ ವೆನ್ ಹಾಕಿ ಅಷ್ಟೇ. ಫಂಕ್ಷನ್ ಮುಗಿದಾಗ 10:30 ಆಗಿತ್ತು. ಇಟ್ ವಾಸ್ 10:30 ವೆನ್ ದ ಫಂಕ್ಷನ್ ವಾಸ್ ಓವರ್. He was very young when I first saw him. The house was empty when I got back. ಸೊ ನಾನು ಹೇಳಿದ್ನಲ್ಲ, ಗಾಟ್ ಅಂತ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಒಂದು ಜಾಗಕ್ಕೆ ಅರೈವ್ ಆಗೋದು. ಗಾಟ್ ಬ್ಯಾಕ್ ಅಂದರೆ ನಾನು ವಾಪಸ್ ಬಂದಾಗ. ಅರೈವ್ ಫಾರ್ಮಲ್ ಆಗುತ್ತೆ, ಗಾಟ್, ಗೆಟ್ ಕ್ಯಾಶುವಲ್ ವರ್ಡ್ಸ್. There was a surprise when I got home. ಹೋಮ್ ಇಂದ ಟು ಹಾಕಬೇಡಿ ಅವತ್ತು.
ದೇರ್ ವಾಸ್ ನೋ ಬಡಿ ವೆನ್ ಐ ಎಂಟರ್ಡ್ ದ ಕಾಲೇಜ್. ದೇರ್ ವಾಸ್. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ವಿಡಿಯೋ ಪಾಸ್ ಮಾಡಿ ನಿಧಾನಕ್ಕೆ ಇನ್ನೊಂದ್ಸರಿ ನೀವು ಓದ್ಕೊಂಡು ಅಬ್ಸರ್ವ್ ಮಾಡಿ. ಸೊ ಈಗ ಅದನ್ನು ನೀವು ಟ್ರೈ ಮಾಡಿ. I grazed my knee when I fell. I got a shock. Or I was shocked ಅನ್ಬೋದು when I saw the bill. ಚಿಕ್ಕದಾಯಿತು ಅಂದರೆ ಶ್ರಿಂಕ್ ಆಯಿತು. ನೀವು ಕೇಳಿರ್ತಾರಲ್ವ ಬಟ್ಟೆ ಶ್ರಿಂಕ್ ಆಗೋದು, ಅದರ ಪಾಸ್ಟ್ ಟೆನ್ಸ್ ಏನು? ದಿ ಡ್ರೆಸ್ ಶ್ರ್ಯಾಂಕ್ ವೆನ್ ಐ ವಾಶ್ಡ್ ಇಟ್. ವರ್ಬ್ಗಳ ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ನೀವು ಕಲ್ತಿದ್ರೆ ಮಾತ್ರ ಈ ಥರ ಸೆಂಟೆನ್ಸ್ಗಳು ನಿಮಗೆ ಹೇಳೋದಕ್ಕೆ ಬರುತ್ತೆ. ಬೇರೆ ಬೇರೆ ಟೆನ್ಸ್ಗಳಲ್ಲಿ ಸೆಂಟೆನ್ಸ್ ಮಾಡೋಕ್ಕೆ ಬರುತ್ತೆ. ಸೊ ನನ್ನ ವೆಬ್ಸೈಟ್ಗೆ ಹೋಗಿ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. They were at the table when I entered. Her heart jolted when she saw him. I got nervous when he talked to me. ನರ್ವಸ್ ಅಂದರೆ ಒಂದು ರೀತಿ ಆತಂಕ ಆಗೋದು, ಆ ಥರ ಭಯ ಆಗೋದು. ನಾನು ಆಫೀಸ್ಗೆ ಹೋದಾಗ ನನಗೇನು ಕೆಲಸ ಇರಲಿಲ್ಲ. ಸೊ ನೀವು ಬೇಕಿದ್ರೆ ವೆನ್ ಪಾರ್ಟ್ನ ಫಸ್ಟೇ ಹಾಕ್ಬೋದು. ವೆನ್ ಐ ಗಾಟ್ ಟು ದಿ ಆಫೀಸ್ ಐ ಹ್ಯಾಡ್ ನೋ ವರ್ಕ್. ಇದು ಕೂಡ ಕರೆಕ್ಟ್. ಓಕೆ, ವೆನ್ ಪಾರ್ಟ್ನ ನೀವು ಫಸ್ಟಲ್ಲಿ ಹಾಕಿದ್ರೆ ಆ ಸೆಂಟೆನ್ಸ್ಗೆ ಫೋಕಸ್ ಶಿಫ್ಟ್ ಆಗುತ್ತೆ ಅಷ್ಟೇ. ಫಸ್ಟ್ ಯಾವುದ್ರ ಮೇಲೆ ಫೋಕಸ್ ತೋರಿಸ್ಬೇಕು ಅಂತಿದ್ರೆ ಆ ಸೆಂಟೆನ್ಸ್ ಫಸ್ಟ್ ಹೇಳಿ ಅಷ್ಟೇ. ನಾನು ಆಫೀಸ್ಗೆ ಹೋದೆ, ಏನೂ ಕೆಲಸನೇ ಇರಲಿಲ್ಲ. ನೋಡಿ ಈ ಥರ ನಾನು ಆಫೀಸ್ಗೆ ಹೋದೆ ಅನ್ನೋದನ್ನ ಫಸ್ಟ್ ಹೇಳಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಫಸ್ಟ್ ಹೇಳಿ ಅಷ್ಟೇ. ಇದು ನಿಮಗಿದೆ ಚಾಯ್ಸ್, ನೀವು ಯಾವ್ದು ಪಾರ್ಟ್ನ ಫಸ್ಟ್ ಹೇಳ್ತೀರಾ. ಒಂದು ಮಧ್ಯದಲ್ಲಿ ಬಂದಾಗ ನಾನು ಮರ್ತು ಹೋದೆ ಅಂದರೆ ನಾವು ಮಾತಾಡ್ತಾ ಇರೋವಾಗ ಮಧ್ಯದಲ್ಲಿ ಇನ್ನೊಬ್ರು ಮಾತಾಡ್ತಾರಲ್ವಾ, ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ವೆನ್ ಹಿ ಇಂಟರಪ್ಟೆಡ್ ಐ ಫಾರ್ಗಾಟ್ ಎವ್ರಿಥಿಂಗ್. ಇಂಟರಪ್ಟ್ ಮಾಡೋದಂದರೆ ಮಧ್ಯದಲ್ಲೇ ಬಂದು ನಿಲ್ಲಿಸೋದು. ಸೊ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ, ಟ್ರೈ ಮಾಡಿ. ಐ ಫೆಲ್ಟ್ ಡಿಸಪಾಯಿಂಟೆಡ್ ವೆನ್ ಯು ಡಿಡಂಟ್ ಅರೈವ್. ನೀನು ಕೂಗ್ದಾಗ ನನ್ನ ಫೋನ್ ಕೆಳಗೆ ಬೀಳಿಸ್ದೆ. ಐ ಡ್ರಾಪ್ ಡೌನ್ ಮೈ ಫೋನ್ ವೆನ್ ಯು ಸ್ಕ್ರೀಮ್ಡ್. ಕೆಲವು ಸರಿ ನೀವು ಕೇಳಿದ್ರೆ ಸ್ಟಾರ್ಟೆಡ್ ಪ್ಲಸ್ ಐ ಎನ್ ಜಿ ವರ್ಬ್ ಹಾಕ್ತೀವಿ. ಇಲ್ಲಿ ನೋಡಿ, ದ ಡಾಗ್ ಸಾ ಮೀ. ಅವಾಗ ನಾನು ಏನು ಮಾಡಿದೆ? ಐ ಸ್ಟಾರ್ಟೆಡ್ ರನ್ನಿಂಗ್. ಸೊ ಇವೆರಡನ್ನೂ ನಾನು ಸೇರಿಸ್ತೀನಿ ಈ ರೀತಿ. ಐ ಸ್ಟಾರ್ಟೆಡ್ ರನ್ನಿಂಗ್ ವೆನ್ ದ ಡಾಗ್ ಸಾ ಮೀ. ಸೊ ಇಲ್ಲೂ ಪಾಸ್ಟೆನ್ಸೇ ಇದೆ, ಸ್ಟಾರ್ಟೆಡ್ ಮುಂದೆ ಐ ಎನ್ ಜಿ ವರ್ಬ್ ಹಾಕಬೇಕಷ್ಟೇ, ಟು ಹಾಕಬಾರ್ದು ಇಲ್ಲಿ, ನೆನ್ಪಿಟ್ಕೊಳ್ಳಿ. ಆರ್ ವೆನ್ ಪಾರ್ಟ್ನ ನೀವು ಫಸ್ಟಲ್ಲೂ ಹಾಕ್ಬೋದು, ನಾನು ಹೇಳೋದಲ್ವಾ, ವೆನ್ ದ ಡಾಗ್ ಸಾ ಮೀ ಐ ಸ್ಟಾರ್ಟೆಡ್ ರನ್ನಿಂಗ್. ಸೊ ಫೋಕಸ್ನೆಲ್ಲ ಅದ್ರ ಮೇಲೆ ಶಿಫ್ಟ್ ಮಾಡೋದಕ್ಕೆ ನೀವು ಫಸ್ಟಲ್ಲಿ ಹಾಕ್ತೀರಾ ಅಷ್ಟೇ. ನೀವು ಕಾಲ್ ಮಾಡಿದಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇಟ್ ಸ್ಟಾರ್ಟೆಡ್ ರೈನಿಂಗ್ ವೆನ್ ಯು ಕಾಲ್ಡ್ ಮೀ. ಆರ್ ಈ ಥರನೂ ಹೇಳ್ಬೋದು, ವೆನ್ ಯು ಕಾಲ್ಡ್ ಮೀ ಇಟ್ ಸ್ಟಾರ್ಟೆಡ್ ರೈನಿಂಗ್. She started crying when she heard the news. When the teachers started shouting, they ran away. ಸೊ ವೆನ್ ನೀವು ಫಸ್ಟ್ ಹಾಕ್ತಿದ್ದೀರಾ ಅಂದರೆ ಬರೆಯೋವಾಗ ಕಾಮ ಹಾಕಬೇಕು. ನೋಡಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅವಳು ಅದ್ರ ಬಗ್ಗೆ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಬೋರ್ ಆಯಿತು. ಐ ಗಾಟ್ ಬೋರ್ಡ್ ವೆನ್ ಶಿ ಅಗೇನ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಇಟ್. ನೋಡಿ, ಐ ವಾಸ್ ಬೋರ್ಡ್ ಅಂದರೆ ನನಗೆ ಬೋರ್ ಆಗಿತ್ತು, ಒಂದು ಕಂಟಿನ್ಯೂಸ್ ಸ್ಟೇಟ್. ಐ ಗಾಟ್ ಬೋರ್ಡ್ ಅಂದರೆ ನನಗೆ ಬೋರ್ ಆಯಿತು, ಆ ಸ್ಟೇಟ್ಗೆ ಚೇಂಜ್ ಆಗೋದು. ನೀವು ಇದನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಟೈಮ್ ಎಷ್ಟಾಗಿತ್ತು? ವಾಟ್ ವಾಸ್ ದ ಟೈಮ್ ವೆನ್ ಯು ಸ್ಟಾರ್ಟೆಡ್ ರೈಟಿಂಗ್ ದಿಸ್? ಸೊ ಎಲ್ಲ ನೋಡ್ತಾ ಇದ್ದೀರಾ, ಸ್ಟಾರ್ಟೆಡ್ ಮುಂದೆ ಐ ಎನ್ ಜಿ ವರ್ಬ್ ಬಂದಿದೆ, ಟು ಹಾಕಬೇಡಿ ಇಲ್ಲಿ. ಸೊ ಈ ಥರ ಸೆಂಟೆನ್ಸ್ಗಳು ನೀವೇ ಓನಾಗಿ ಇನ್ನೂ ಹೆಚ್ಚು ಮಾಡಿ, ಅವಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಈಗ ಇಲ್ಲಿ ನೋಡಿ, ಸ್ವಲ್ಪ ನನ್ನ ಮನೆಗೆ ನಡ್ಕೊಂಡು ಬರ್ತಾ ಇರೋವಾಗ ಅಂತ ಬಂತು, ಬಂದಾಗ ಅಲ್ಲ. ಸೊ ಕಂಟಿನ್ಯೂಯಸ್ ಆ್ಯಕ್ಷನ್ ತೋರಿಸ್ಬೇಕು. ಆದ್ದರಿಂದ ಇದ್ರ ಹಿಂದೆ ವೆನ್ ಹಾಕಬಾರ್ದು, ವೈಲ್ ಹಾಕಬೇಕು. ಇಟ್ ಸ್ಟಾರ್ಟೆಡ್ ರೈನಿಂಗ್ ವೈಲ್ ಐ ವಾಸ್ ವಾಕಿಂಗ್ ಹೋಮ್. ವೆನ್ ಐ ವಾಸ್ ವಾಕಿಂಗ್ ಅನ್ಬಾರ್ದು, ರೈಟ್? ಆರ್ ಇದನ್ನ ಇನ್ನೊಂದು ಥರದೂ ಹೇಳಿ ನೀವು, ವೈಲ್ ಐ ವಾಸ್ ವಾಕಿಂಗ್ ಹೋಮ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ನಿಮಗೆ ಬಿಟ್ಟಿದ್ದು, ನೀವು ಯಾವುದ್ರ ಮೇಲೆ ಫೋಕಸ್ ತೋರಿಸ್ತೀರ. ನನ್ನ ಮೆಟ್ಲಿಂದ ಕೆಳಗೆ ಬರ್ತಾ ಇರೋವಾಗ ವೈಲ್ ಯೂಸ್ ಮಾಡಬೇಕಿಲ್ಲಿ. ಐ ಹರ್ಟ್ ಮೈ ಲೆಫ್ಟ್ ಲೆಗ್ ವೈಲ್ ಕಮಿಂಗ್ ಡೌನ್ ದ ಸ್ಟೇರ್ಸ್. ವೈಲ್ ಐ ವಾಸ್ ಕಮಿಂಗ್ ಡೌನ್ ದ ಸ್ಟೇರ್ಸ್ ಅಂತ ಹೇಳಬೇಕಲ್ವಾ? ಇಟ್ಸ್ ಓಕೆ. ಎರಡೂ ಆ್ಯಕ್ಷನ್ಗಳನ್ನ ನೀವೇ ಮಾಡಿದಾಗ
ಎರಡೂ ಆಕ್ಷನ್ಗಳು ನಿಮ್ಮಿಂದನೇ ಆದಾಗ ನೀವು ವೈಲ್ ಆದಮೇಲೆ ಸಬ್ಜೆಕ್ಟ್ನ ಡ್ರಾಪ್ ಮಾಡಬಹುದು. ಈ ಥರ ಇದರಲ್ಲಿ ಟ್ರೈ ಮಾಡಿ ನೋಡಿ. ಈಗ ದೇ ಕಿಲ್ಡ್ 4 policemen ವೈಲ್ ದೇ ವರ್ ರಾಬಿಂಗ್ ಅ ಬ್ಯಾಂಕ್ ಅನ್ಬೋದು, ಆರ್ ವೈಲ್ ರಾಬಿಂಗ್ ಅ ಬ್ಯಾಂಕ್ ಅನ್ಬೋದು. ಅದು ಅಂಡರ್ಸ್ಟುಡ್ ಆಗುತ್ತೆ ದೇ ಅನ್ನೋದೇ. ಅವಳು ಕಾಲೇಜ್ನಲ್ಲಿ ಓದ್ತಾ ಇರೋವಾಗಲೇ ತುಂಬಾ ದುಡ್ಡು ಸಂಪಾದಿಸಿದ್ಲು. ಶಿ ಅರ್ನ್ ಮಚ್ ಮನಿ ವೈಲ್ ಶಿ ವಾಸ್ ಸ್ಟಡಿಂಗ್ ಅಟ್ ದ ಕಾಲೇಜ್ ಅನ್ಬೋದು, ಆರ್ ಶಿ ಅನ್ನೋದು ಮತ್ತೆ ಅಗೇನ್ ನೀವು ರಿಪೀಟ್ ಮಾಡೋ ಬದಲು ಹೇಳ್ಬೋದು ವೈಲ್ ಸ್ಟಡಿಂಗ್ ಅಟ್ ದ ಕಾಲೇಜ್ ಅಂತ. ಗೊತ್ತಾಯ್ತಲ್ಲ, ಈ ಥರನೂ ತುಂಬ ಸರಿ ಟೆಕ್ಸ್ಟ್ ಬುಕ್ಗಳಲ್ಲಿ ಇರುತ್ತೆ, ಆದ್ದರಿಂದ ನಾನು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ಥರ ಸ್ಟ್ರಕ್ಚರ್ ಮೇಲೂ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ, ತಪ್ಪಿದ್ರೆ ಹೇಳ್ತೀನಿ. ಓಕೆ, ಈಗ ನೆಕ್ಸ್ಟ್ ನೋಡಿ. ದ ಫೋನ್ ರ್ಯಾಂಗ್ ಐ ವಾಸ್ ಈಟಿಂಗ್. ಈಗ ನಾನು ಮಿಕ್ಸ್ ಮಾಡಿದ್ದೀನಿ ಸಿಂಪಲ್ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ವಾಸ್ ಈಟಿಂಗ್ ವೆನ್ ದ ಫೋನ್ ರ್ಯಾಂಗ್. ಫೋನ್ ರಿಂಗ್ ಆದಾಗ ನಾನು ಆ ಕೆಲಸ ಮಾಡ್ತಾ ಇದ್ದೆ. ಅಫ್ಕೋರ್ಸ್ ಈ ಥರನೂ ಹೇಳ್ಬೋದಲ್ವಾ, ಏನೋ ಒಂದು ಆದಾಗ ನೀವೇನು ಮಾಡ್ತಾ ಇದ್ರಿ ಅಂತ. ವೆನ್ ದ ಫೋನ್ ರ್ಯಾಂಗ್ ಐ ವಾಸ್ ಈಟಿಂಗ್. ವೆನ್ ಪಾರ್ಟ ನೀವು ಫಸ್ಟಲ್ಲೂ ಹಾಕ್ಬೋದು, ನಾನು ಹೇಳಿದ್ನಲ್ವ. ಸೊ ಟ್ರೈ ಮಾಡಿ. ನೀ ಕಾಲ್ ಮಾಡಿದಾಗ ನಾನು ನಿದ್ದೆ ಮಾಡ್ತಾ ಇದ್ದೆ. ಐ ವಾಸ್ ಸ್ಲೀಪಿಂಗ್ ವೆನ್ ಯು ಕಾಲ್ಡ್ ಮೀ. ಐ ವಾಸಂಟ್ ಸ್ಲೀಪಿಂಗ್ ವೆನ್ ಯು ಕಾಲ್ಡ್ ಮೀ. ಯು ಆರ್ ಸಿಂಪ್ಲಿ ಟಾಕಿಂಗ್ ವೆನ್ ಐ saw you. What were you doing when I called you? What was he doing when you walked into the room? ಸೊ ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ವೈಲ್. ಸೊ ವೈಲ್ನ ನಾವು ಯಾವಾಗ ಯೂಸ್ ಮಾಡಬೇಕು? ಡ್ಯೂರಿಂಗ್ ಅನದರ್ ಕಂಟಿನ್ಯೂಯಸ್ ಆ್ಯಕ್ಷನ್. ಒಂದು ಯಾವುದೋ ಆ್ಯಕ್ಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ದಾಗ ಮತ್ತೊಂದು ಆ್ಯಕ್ಷನ್ ಆಗ್ತಾ ಇತ್ತು, ಆ ಥರ ಹೇಳೋದಕ್ಕೆ. ಇಲ್ಲಿ ನೋಡಿ, ಶಿ ವಾಸ್ ವಾಚಿಂಗ್ ಟಿ ವಿ, ಬೇಬಿ ವಾಸ್ ಈಟಿಂಗ್ ಪೇಪರ್. ಅವಳು ಟಿ ವಿ ನೋಡ್ತಾ ಇದ್ದಾಗ ಬೇಬಿ ಪೇಪರ್ನ ತಿಂತಾ ಇತ್ತು. ಶಿ ವಾಸ್ ವಾಚಿಂಗ್ ಟಿ ವಿ ವೈಲ್ ದ ಬೇಬಿ ವಾಸ್ ಈಟಿಂಗ್ ಪೇಪರ್. ಇವು ಪ್ಯಾರಲಲ್ ಆ್ಯಕ್ಷನ್ಸ್. ಗೊತ್ತಾಯ್ತಲ್ಲ, ಅವಳು ಅದನ್ನು ಮಾಡ್ತಾ ಇರುವಾಗ ಬೇಬಿ ಅದು ಮಾಡ್ತಾ ಇತ್ತು. ಅವ್ರು ಇದನ್ನು ನೀವು ಉಲ್ಟಾನು ಹೇಳಿ, ದ ಬೇಬಿ ವಾಸ್ ಈಟಿಂಗ್ ಪೇಪರ್ ವೈಲ್ ಶಿ ವಾಸ್ ವಾಚಿಂಗ್ ಟಿ ವಿ ಅಂತ. ಆರ್ ವೈಲ್ ಪಾರ್ಟ್ನ ಫಸ್ಟಲ್ಲಿ ಆಗೋದ್ರೂ ಹಾಕಿ ಹೇಳಿ, ಯಾವುದ್ರ ಮೇಲೆ ನೀವು ಫೋಕಸ್ ಮಾಡ್ತೀರಾ ಅಷ್ಟೇ. ಗೊತ್ತಾಯ್ತಲ್ಲ, ಟ್ರೈ ಮಾಡಿ. ನೀನು ನಿದ್ದೆ ಮಾಡ್ತಾ ಇದ್ದಾಗ ನಾನು ಓದ್ತಾ ಇದ್ದೆ. ಎರಡು ಕಂಟಿನ್ಯೂಸ್ ಆಕ್ಷನ್ಗಳು ಒಂದೇ ಸರಿ ಆಗ್ತಿದೆ. ಐ ವಾಸ್ ಸ್ಟಡಿಯಿಂಗ್ ವೈಲ್ ಯು ವರ್ ಸ್ಲೀಪಿಂಗ್. ಆರ್ ಇದನ್ನ ಈ ಥರನೂ ಹೇಳಿ, ವೈಲ್ ಯು ವರ್ ಸ್ಲೀಪಿಂಗ್ ಐ ವಾಸ್ ಸ್ಟಡಿಯಿಂಗ್. ಐ ವಾಸ್ ವಾಚಿಂಗ್ ಟಿ ವಿ ವೈಲ್ ದ ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಔಟ್ಸೈಡ್. I was working part-time while I was doing my Java training. ಸಂಜು ಕಿರಣ್ ಜೊತೆ ಮಾತಾಡ್ತಾ ಇರೋವಾಗ ರಾಜ್ ಅವಳ ಗಮನ ಸೆಳೆಯಲು ಟ್ರೈ ಮಾಡ್ತಿದ್ದ. ವೈಲ್ ಸಂಜು ವಾಸ್ ಸ್ಪೀಕಿಂಗ್ ಟು ಕಿರಣ್. ಸೊ ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಯಾವ ಟೈಮ್ನಲ್ಲಿ ಯಾವಾಗ ಅನ್ನೋದನ್ನು ನೀವು ಫಸ್ಟೇ ಹೇಳಬೇಕು ಅಂದ್ಕೊಂಡ್ರೆ ವೈಲ್ ಪಾರ್ಟ್ನ ಫಸ್ಟೇ ಹಾಕಿ. ವೈಲ್ ಸಂಜು ವಾಸ್ ಸ್ಪೀಕಿಂಗ್ ಟು ಕಿರಣ್, ರಾಜ್ ವಾಸ್ ಟ್ರೈಂಗ್ ಟು ಗೆಟ್ ಅವರ್ ಅಟೆನ್ಷನ್. Were you listening while he was talking? What were you doing while he was talking? ಸೊ ಇಲ್ಲೆಲ್ಲ ವೆನ್ ಬರಲ್ಲ, ವೈಲ್ ಬರುತ್ತೆ. Why were you looking at me while he was talking to you? Were you listening while Kiran was explaining the new project? I wasn't paying attention while I was writing this, so I made mistakes. ಸೊ ಗೊತ್ತಾಯ್ತಲ್ಲ, ಇವೆಲ್ಲ ಸೆಂಟೆನ್ಸ್ಗಳು ನೀವು ಜಸ್ಟ್ ನೋಡಿದ ತಕ್ಷಣ ಬಂದ್ಬಿಡಲ್ಲ, ಓದಿದ್ರೆ ಬರಲ್ಲ. ಬುಕ್ನಲ್ಲಿ ಬರ್ಕೊಂಡು ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಮಾಡಿದಾಗ್ಲೇ ಬರೋದು. ನಿಮ್ಮ ಬ್ರೈನ್ ಕೆಲಸ ಮಾಡಬೇಕು, ಥಿಂಕ್ ಮಾಡಬೇಕು, ಬರೀಬೇಕು. ಆವಾಗ ನೀವು ಪರ್ಫೆಕ್ಟ್ ಆಗ್ತೀರಾ, ಆವಾಗ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಕೆಳಗಡೆನೂ ಎಲ್ಲ ಥರದ ಸೆಂಟೆನ್ಸು ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.